ಓಕೆ, ಕರ್ನಾಟಕ ಟಿ 2024ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಯಾಲಜಿ ಒಂದು ಚಾಪ್ಟ್ರು ಜೀವಶಾಸ್ತ್ರ ನ್ಯೂಟ್ರಿಯೆಂಟ್ಸ್, ಕನ್ನಡದಲ್ಲಿ ನಾವು ಪೋಷಕಾಂಶಗಳು ಅಂತ ಕರಿತೀವಿ. ಸೊ ಈ ಪೋಷಕಾಂಶಗಳು ಅಂದರೆ ನ್ಯೂಟ್ರಿಯೆಂಟ್ಸ್ ಈ ಸಂಬಂಧಪಟ್ಟಿರ್ತಕ್ಕಂಥ ಮಾದರಿಯ ಪ್ರಶ್ನೆಗಳು ಯಾವ ಥರ ಕೇಳಿದ್ರೆ ಅನ್ನೋದನ್ನು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡೋಣ. ಆಲ್ರೆಡಿ ತಮಗೆಲ್ಲರಿಗೂ ಗೊತ್ತೇ ಇರೋ ಥರ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಟು ದ ಹ್ಯೂಮನ್ ಬಾಡಿ ಅಂತಕ್ಕಂಥ ಹೇಳುತ್ತಿದ್ರೆ ಯಾವುದಂದರೆ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ನಾವು. ಯಾವುದಂದರೆ ನ್ಯೂಟ್ರಿಯೆಂಟ್ಸು ಅಂದರೆ ನಮ್ಮ ಒಂದು ದೇಹಕ್ಕೆ ಅವಶ್ಯವಾಗಿರ್ತಕ್ಕಂಥ ಮೂಲಧಾತು ಯಾವುದು ಅಂತ ಕೇಳಿದ್ರೆ ನಾವು ಮುಖ್ಯವಾಗಿ ಹೇಳೋದು ಪೋಷಕಾಂಶಗಳು ಅಥವಾ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಇದೇ ಥರ ನಮ್ಮ ಹ್ಯೂಮನ್ ಬಾಡಿ ಏನಾದರೂ ಹೆಲ್ದಿ ಇರಬೇಕಾದ್ರೆ, ಸೊ ಫಾರ್ ದ ಹೆಲ್ದಿ ಲೈಫ್, ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ತೀವಿ. ಯಾವುದು? ನ್ಯೂಟ್ರಿಯೆಂಟ್ಸು. ಅದಕ್ಕೆ ನಾವು ಕನ್ನಡದಲ್ಲಿ ಪೋಷಕಾಂಶಗಳಂತ ಕರಿತೀವಿ. ಸೊ ಆರೋಗ್ಯವಾಗಿರಲು ಏನು ಇಂಪಾರ್ಟೆಂಟ್ ಏನು ಬೇಕು ನಮಗೆ? ಪೋಷಕಾಂಶಗಳು ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ತೀವಿ. ಅದೇ ಥರ ಯಾವುದೇ ಒಂದು ನಾವು ಜೀವಿಯನ್ನು ತೊಗೊಂಡ್ರೆ ಅಥವಾ ನಮ್ಮ ಹ್ಯೂಮನ್ ಬಾಡಿ ಏನಾದ್ರು ತೊಗೊಂಡ್ರೆ ಕಮ್ಮಿ ಏನೂ ಇಲ್ಲ ಅಂದರೆ ನಮ್ಮ ಹ್ಯೂಮನ್ ಬಾಡಿನಲ್ಲಿ ಒಂದು 20ರಿಂದ 25 ನ್ಯೂಟ್ರಿಯೆಂಟ್ಸು ನಮ್ಮ ಹ್ಯೂಮನ್ ಬಾಡಿದಲ್ಲಿ ಪ್ರೆಸೆಂಟ್ ಇರ್ತವೆ ಅಂತ ಹೇಳ್ತೀವಿ. ಸೊ ಆ ನ್ಯೂಟ್ರಿಯೆಂಟ್ಸ್ನಲ್ಲಿ ಮುಖ್ಯವಾಗಿ ಪ್ರೆಸೆಂಟ್ ಇರ್ತಕ್ಕಂಥ ಎಲಿಮೆಂಟ್ಸ್ ಯಾವಂದರೆ ಕಾರ್ಬನ್ ಇರ್ಬೋದು, ಹೈಡ್ರೋಜನ್ ಆಗಿರುತ್ತೆ, ಆಕ್ಸಿಜನ್, ನೈಟ್ರೋಜನ್, ಕ್ಯಾಲ್ಶಿಯಂ, ಕ್ಲೋರಿನು, ಫೆರಸ್ಸು. ಸೊ ಈ ಥರ ಇಂಪಾರ್ಟೆಂಟ್ ಕಂಪೌಂಡ್ಗಳೆಲ್ಲ ಈ ಒಂದು ನ್ಯೂಟ್ರಿಯೆಂಟ್ಸ್ನಲ್ಲಿ ಅಂದರೆ ಒಂದು ಸಂಯುಕ್ತದ ಒಂದು ರೂಪದಲ್ಲಿ ನಮ್ಮ ಜೀವಿಗಳಲ್ಲಿ ಪ್ರೆಸೆಂಟ್ ಇರುತ್ತೆ. ಇದ್ರ ಬಿಟ್ಟರೆ ಇವುಗಳನ್ನು ಮುಖ್ಯವಾಗಿ ನಾವು ನೋಡ್ತಾ ಹೋದರೆ ಒಟ್ಟು ಒಂದು 2 ಭಾಗಗಳಲ್ಲಿ ಒಂದು ವಿಂಗಡೆಯನ್ನು ಮಾಡ್ತೀವಿ. 2 ಭಾಗದಲ್ಲಿ ಯಾವುದಂದರೆ ಒಂದು ಮ್ಯಾಕ್ರೋ, ಇನ್ನೊಂದು ಮೈಕ್ರೋ ಅಂತ ಕರಿತೀವಿ. ಮ್ಯಾಕ್ರೋ ಅಂದರೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಇದಕ್ಕೆ ಬೃಹತ್ ಪೋಷಕಾಂಶಗಳು ಅಂತ ಕರಿತೀವಿ. ಎರಡನೇ ತೊಗೊಂಡ್ರೆ ಮೈಕ್ರೋ ಅಂತ ಬರುತ್ತೆ. ಮೈಕ್ರೋ ಅಂದರೆ ಸೂಕ್ಷ್ಮ ಪೋಷಕಾಂಶಗಳು ಅಂತ ಕರಿತೀವಿ. ಇದು ಮುಖ್ಯವಾಗಿ ಒಂದು 2 ವಿಧಗಳಂತ ಹೇಳ್ತೀವಿ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ಗಳಲ್ಲಿ. ಸೊ ಇದು ಇನ್ನು ಬಿಟ್ಟರೆ ಜಸ್ಟ್ ಹೇಳಿದ್ದೆ ನಿಮಗೆ ಸಂಯುಕ್ತ ರೂಪದಲ್ಲಿ ಕಂಡು ಬರ್ತವೆ ಅಂತ ಹೇಳಿದ್ದೆ. ಸಂಯುಕ್ತ ರೂಪದಲ್ಲಿ ಅಂದರೆ ಯಾವ ಥರ? ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಆಮೇಲೆ ಲಿಪಿಡ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು. ಸೊ ಈ ಥರ ಇವೆಲ್ಲ ಏನಿರ್ತವೆ ಅಂದರೆ ಒಂದು ಸಂಯುಕ್ತ ರೂಪದಲ್ಲಿ ಕಂಡು ಬರುತ್ತವೆ. ಸೊ ಈ ಥರ ಸಂಯುಕ್ತ ರೂಪದಲ್ಲಿ ಕಂಡು ಬರ್ತಕ್ಕಂಥ ಈ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಕ್ವಶನ್ಸ್ಗಳು ಯಾವ ಥರ ಬಂದಿರುತ್ತೆ ಎಕ್ಸಾಮ್ನಲ್ಲಿ? ಫಸ್ಟ್ ಕ್ವಶನ್ ವೈಸ್ ನಾವು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ನು, ಶರ್ಕರೆಗಳು ಅಂದರೆ ನಾವೇನಂತ ಕರಿತೀವಿ ಕನ್ನಡದಲ್ಲಿ? ಅದಕ್ಕೆ ಇಂಗ್ಲೀಷ್ನಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಇದಕ್ಕೆ ಕನ್ನಡದಲ್ಲಿ ಶರ್ಕರೆಗಳು ಅಂತ ಕರಿತೀವಿ. ಈ ಕಾರ್ಬೋಹೈಡ್ರೇಟ್ಸು ಯಾವ ಒಂದು ಧಾನ್ಯಗಳಲ್ಲಿ ಕಂಡು ಬರುತ್ತವೆ? ಧಾನ್ಯಗಳೊಂದು ಕೂಡಲೇ ಬರುತ್ತೆ ಏಕದಳ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು ಅಂತ ಬರುತ್ತೆ. ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಮೊಟ್ಟೆ ಮತ್ತು ಹಾಲು, ಈ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. 4 ಆಯ್ಕೆಗಳಲ್ಲಿ ಇದು ಕಾರ್ಬೋಹೈಡ್ರೇಟ್ಸ್ ಕಂಡು ಬರಬೇಕಪ್ಪ ಅಂದರೆ ಏಕದಳದ ಧಾನ್ಯಗಳಲ್ಲಿ ಹೆಚ್ಚಾಗಿದ್ದು ಕಂಡುಬರುತ್ತೆ. ಏಕದಳ ಧಾನ್ಯದ ಒಂದು ಎಕ್ಸಾಂಪಲ್ ನೀವು ನೋಡಿದ್ರೆ ಎಕ್ಸಾಂಪಲ್ ಯಾವ್ದು ಬರುತ್ತೆ? ಅಕ್ಕಿ ಬರುತ್ತೆ. ಏಕದಳ ತಮ್ಮೆಲ್ಲೂ ತಾವು ಆಲ್ರೆಡಿ ಸ್ಟಡಿ ಮಾಡಿರ್ತೀರ. ಏಕದಳ ಅಂದರೆ ಯಾವ ಥರ ಇರುತ್ತೆ, ದ್ವಿದಳ ಅಂದರೆ ಯಾವ ಥರ ಇರುತ್ತೆ, ಹೌದಾ? ಸೊ ಅಕ್ಕಿ, ಗೋಧಿ, ರಾಗಿ ಮತ್ತು ಜೋಳ ಇವೆಲ್ಲ ಏನಂತ ಹೇಳ್ತೀವಿ ನಾವು? ಏಕದಳ ಒಂದು ಧಾನ್ಯ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಹೆಚ್ಚಾಗಿ ಕಂಡು ಬರೋದು ಕಾರ್ಬೋಹೈಡ್ರೇಟ್ಸು. ಇನ್ನು ದ್ವಿದಳ ಅಂತ ತೊಗೊಂಡ್ರೆ ದ್ವಿದಳ ಧಾನ್ಯಗಳು ಅಂತ ತೊಗೊಂಡ್ರೆ ಎಕ್ಸಾಂಪಲ್ ಬೆಸ್ಟ್ ಅಂದರೆ ಕಡಲೆ ಅಂತ ಹೇಳ್ತೀವಿ. ಕಡಲೆ ಆಗಿರುತ್ತೆ, ಅವರೆಕಾಳು, ಹೌದಾ? ಅದ್ರ ಬಿಟ್ಟರೆ ಗೋವಿನ ಜೋಳ ಬರುತ್ತೆ. ಅದ್ರ ಬಿಟ್ಟರೆ ಒಣದಾದ ಅಂದರೆ ಡ್ರೈ ಬೀನ್ಸ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದನ್ನೆಲ್ಲನೂ ದ್ವಿದಳ ಅಂತ ಕರಿತೀವಿ. ಇನ್ನು ಉಳಿದ ಈ ಮೊಟ್ಟೆ ಮತ್ತು ಹಾಲನ್ನ ತೊಗೊಂಡ್ರೆ ಇವೇನಾಗುತ್ತೆ? ಧಾನ್ಯ ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇವೆರಡು ಏನಂತ ಹೇಳ್ತೀವಿ ನಾವು? ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಸೊ ಯಾವ ಥರ ಕಾರ್ಬೋಹೈಡ್ರೇಟ್ ಇರುತ್ತೆ ಅದೇ ಥರ ಪ್ರೋಟೀನ್ಸ್ ಕೂಡ ಒಂದು ಸಂಯುಕ್ತದ ಫಾರ್ಮಲ್ಲಿ ನಮ್ಮ ಹ್ಯೂಮನ್ ಬಾಡಿನಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಸೊ ಇಲ್ಲಿ ಕ್ವಶನ್ ಏನಂದರೆ ಶರ್ಕರೆಗಳು ಅಂದರೆ ಕಾರ್ಬೋಹೈಡ್ರೇಟ್ಸ್ ಯಾವ ಧಾನ್ಯಗಳಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಏಕದಳ ಧಾನ್ಯಗಳಲ್ಲಿ ಕಂಡು ಬರುತ್ತೆ ಅಂತ ಹೇಳಬೇಕು. ಯಾವುದು? ಏಕದಳ. ಸೆಕೆಂಡ್ ಕ್ವಶನ್ ಹೇಳುತ್ತೆ ನೋಡಿ, ಕ್ರೀಡಾಪಟುಗಳಿಗೆ ತಕ್ಷಣ ಶಕ್ತಿಯನ್ನು ಒದಗಿಸುವ ಕಾರ್ಬೋಹೈಡ್ರೇಟ್ಸ್ ಯಾವುದು? ಕ್ರೀಡಾಪಟು ಅಂದರೆ ಯಾರ್ಯಾರು ರನ್ನಿಂಗ್ ಮಾಡ್ತಿರ್ತಾರೋ ಅಥವಾ ಒಲಿಂಪಿಕ್ಸ್ ಆಡ್ನಾಗ ಇರ್ತಾರೋ ಅಥವಾ ಹಾಕಿ, ಕಬಡ್ಡಿ, ಖೋ ಖೋ ಇಲ್ಲಿ ಥರ
ಸೊ ಒಂದು ಸ್ಪೋರ್ಟ್ಸ್ ಇರುತ್ತೆ, ಆ ಸ್ಪೋರ್ಟ್ಸ್ನಲ್ಲಿ ತಕ್ಷಣವಾಗಿ ಒಂದು ಶಕ್ತಿಯನ್ನು ಕೊಡತಕ್ಕಂಥ ಕಾರ್ಬೋಹೈಡ್ರೇಟ್ಸ್ ಯಾವುದಂತ ಕೇಳ್ತಾರೆ. ಈಗ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡಿ, ಗ್ಲೂಕೋಸ್ ಇದೆ, ಫ್ರಕ್ಟೋಸ್ ಇದೆ, ಗ್ಯಾಲಾಕ್ಟೋಸ್ ಇದೆ, ಆಮೇಲೆ ಅಲ್ಬುಮಿನ್ ಇದೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸೊ ತಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಗ್ಲೂಕೋಸ್ನ ಕೊಡ್ತಾರೆ, ಎಲ್ಲರೂ ಜಾಸ್ತಿ ತಗೊಳ್ಳೋದು ಇದೆ. ಅಂದರೆ ಗ್ಲೂಕೋಸ್ ಒಂಥರ ಕಾರ್ಬೋಹೈಡ್ರೇಟ್ಸು ಇದನ್ನು ಕುಡಿದ್ರೆ ಬೇಗನೆ ಏನಾಗುತ್ತೆ, ಒಂದು ಶಕ್ತಿ ಬರ್ತಾ ಇರುತ್ತೆ. ಯಾಕಂದರೆ ಜಾಸ್ತಿ ಪ್ರೆಸೆಂಟ್ ಇರೋದಲ್ಲಿ ಒಂದು ಏಕದಳದ ಧಾನ್ಯದಲ್ಲಿ ಅಂತ ಹೇಳ್ತೀವಿ, ಅಕ್ಕಿ, ಗೋಧಿ, ರಾಗಿ ಮತ್ತು ಜೋಳದಲ್ಲಿ. ಇನ್ನು ಫ್ರಕ್ಟೋಸ್ನ ತೊಗೊಂಡ್ರೆ ಫ್ರಕ್ಟೋಸ್ ಎಲ್ಲಿರುತ್ತೆ, ಇದು ಜಾಸ್ತಿ ಶುಗರ್ ನಮಗೆ ಜೇನುತುಪ್ಪ ಮತ್ತು ಹಣ್ಣುಗಳಲ್ಲಿ ಜಾಸ್ತಿಯಾಗಿ ಕಂಡು ಬರುತ್ತೆ. ಎಲ್ಲಿ ಜೇನುತುಪ್ಪ ಮತ್ತು ಹಣ್ಣು ಹಂಪಲುಗಳಲ್ಲಿ ಕಂಡು ಬರೋದೇ ಯಾವುದಪ್ಪ ಅಂದರೆ ಫ್ರಕ್ಟೋಸು. ಇನ್ನು ಗ್ಯಾಲಾಕ್ಟೋಸ್ನ ತೊಗೊಂಡ್ರೆ ಜಾಸ್ತಿ ಪ್ರೆಸೆಂಟ್ ಇರೋದು ಎಲ್ಲಿ, ಇದು ಮಿಲ್ಕ್ನಲ್ಲಿ ಇದು ಜಾಸ್ತಿ ಪ್ರೆಸೆಂಟ್ ಆಗಿರುತ್ತೆ. ಇನ್ನು ಅಲ್ಬುಮಿನ್ ತೊಗೊಂಡ್ರೆ ಜಾಸ್ತಿ ಪ್ರೆಸೆಂಟ್ ಇರೋದು ಎಗ್ನಲ್ಲಿ, ಎಲ್ಲಿ ಎಗ್ ಅಂತ ಹೇಳ್ತೀವಿ, ಹೌದಾ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರೋಟೀನ್ ಅಂತ ಕೂಡ ಹೇಳ್ತೀವಿ ಅಲ್ಬುಮಿನ್. ಸೊ ಹೀಗಾಗಿ ಕ್ರೀಡಾಪಟುಗಳಿಗೆ ತಕ್ಷಣ ಶಕ್ತಿಯನ್ನು ಒದಗಿಸುವ ಕಾರ್ಬೋಹೈಡ್ರೇಟ್ಸ್ ಯಾವುದಂದರೆ ಗ್ಲೂಕೋಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಕ್ವಶನ್ ನಂಬರ್ 3. ಓಕೆ, ಕ್ವಶನ್ ನಂಬರ್ 3 ಏನು ಹೇಳುತ್ತೆ ನೋಡಿ, ಬೇಳೆಕಾಳುಗಳಲ್ಲಿ ಕಂಡು ಬರುವ ಪ್ರೋಟೀನ್ಸ್ ಯಾವುದು? ಬೇಳೆಕಾಳು ಇರುತ್ತಲ್ವಾ, ಸೊ ಈ ಬೇಳೆಕಾಳುಗಳಲ್ಲಿ ಕಂಡು ಬರತಕ್ಕಂಥ ಪ್ರೋಟೀನು ಯಾವುದಂತ ಕೇಳ್ತಾರೆ. ಇಲ್ಲಿರೋದೆಲ್ಲ ಪ್ರೋಟೀನ್ಸ್, ಗ್ಲೋಬಿಮಿನ್ ಆಗಿರ್ಬೋದು, ಕ್ಯಾರೆಟಿನ್ ಆಗಿರ್ಬೋದು, ಮೆಲಾನಿನು ಮತ್ತು ಗ್ಲೂಟಾಲಿನ್, ಇವೆಲ್ಲ ಪ್ರೋಟೀನ್ಸ್. ಬಟ್ ಬೇಳೆಕಾಳುಗಳಲ್ಲಿ ಕಂಡು ಬರತಕ್ಕಂಥ ಪ್ರೋಟೀನ್ಸ್ ಯಾವುದಂದರೆ ಗ್ಲೋಬಿಮಿನ್ ಅಂತ ಹೇಳ್ತೀವಿ. ಯಾವುದು? ಗ್ಲೋಬಿಮಿನ್. ಇದನ್ನು ಇಂಗ್ಲೀಷ್ನಲ್ಲಿ ಕೂಡ ಗ್ಲೋಬಿಮಿನ್ ಅಂತಾರೆ, ಗ್ಲೋಬ್ಯುಮಿನ್, ಕನ್ನಡದಲ್ಲಿ ಕೂಡ ಗ್ಲೋಬಿಮಿನ್ ಅಂತ ಕರೀತಾರೆ. ಸೊ ಅಲ್ಲಿ ಕಂಡು ಬರೋದು ಯಾವುದು? ಬೇಳೆಕಾಳಲ್ಲಿ ಗ್ಲೋಬಿಮಿನು. ಹಾಗಾದರೆ ಕ್ಯಾರೆಟಿನ್ ಎಲ್ಲಿ ಬರುತ್ತೆ, ಮೆಲಾನಿನ್ ಎಲ್ಲಿ ಬರುತ್ತೆ, ಗ್ಲೂಟಾನಿನ್ ಎಲ್ಲಿ ಬರುತ್ತೆ? ಕ್ಯಾರೆಟಿನ್ ಇದನ್ನು ತೊಗೊಂಡ್ರೆ ಜಾಸ್ತಿ ಕಂಡು ಬರೋದು ಎಲ್ಲಪ್ಪ ಅಂದರೆ ಇದು ನಮ್ಮ ಉಗುರು ಇರುತ್ತಲ್ವ, ಸೊ ಆ ಉಗುರುಗಳಲ್ಲಿ ಕಂಡು ಬರೋದು ಯಾವುದು? ಕ್ಯಾರೆಟಿನ್ ಅಂತಕ್ಕಂಥ ಒಂದು ಪ್ರೋಟೀನು. ಇನ್ನು ಮೆಲಾನಿನ್ ಇದನ್ನು ತೊಗೊಂಡ್ರೆ ಮೆಲಾನಿನ್ ಎಲ್ಲಿ ಬರುತ್ತೆ ಕಂಡಿದು? ಚರ್ಮದಲ್ಲಿ ಕಂಡು ಬರುತ್ತೆ. ಸೊ ನಮ್ಮ ಚರ್ಮ ಬ್ಲ್ಯಾಕ್ ಕಲರ್ ಆಗೋಕ್ಕೆ ರೀಸನ್ ಏನಪ್ಪ ಅಂದರೆ ಮೆಲಾನಿನ್ ಅಂತಕ್ಕಂಥ ಒಂದು ಪ್ರೋಟೀನ್ಸ್ ಇದರಿಂದನೇ. ಸೊ ನಮ್ಮ ಸ್ಕಿನ್ ಯಾವ ಥರ ಆಗುತ್ತೆ, ವೈಟು, ಬ್ಲ್ಯಾಕು, ಸೊ ಈ ಥರ ಎಲ್ಲ ಕನ್ವರ್ಟ್ ಆಗ್ತಾ ಇರುತ್ತೆ. ಇನ್ನು ಗ್ಲೂಟಾನಿನ ತೊಗೊಂಡ್ರೆ ಇದು ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಗೋಧಿಯಲ್ಲಿ ಜಾಸ್ತಿ ಇರೋದು ಈ ಒಂದು ಗ್ಲೂಟಾನಿನ್ ಅಂತಕ್ಕಂಥ ಪ್ರೋಟೀನ್ಸು. ಸೊ ಅಲ್ಲಿ ಕ್ವಶನ್ ಏನಿದೆ, ಬೇಳೆಕಾಳುಗಳಲ್ಲಿ ಕಂಡು ಬರೋ ಪ್ರೋಟೀನ್ ಯಾವುದಂದರೆ ಗ್ಲೋಬಿಮಿನ್ ಅಂತ ಹೇಳ್ತೀವಿ. ಯಾವುದು? ಗ್ಲೋಬಿಮಿನ್. ಕ್ಯಾರೆಟಿನಲ್ಲಿ ಬರುತ್ತೆ, ಉಗುರುಗಳಲ್ಲಿ ಬರುತ್ತೆ, ಮೆಲಾನಿನು ಚರ್ಮದಲ್ಲಿ, ಗ್ಲೂಟಾನಿನು ಗೋಧಿಯಲ್ಲಿ ಕಂಡು ಬರುತ್ತೆ. ಓಕೆ. ನೆಕ್ಸ್ಟ್ ಒಂದು ಫೋರ್ತ್ ಒಂದು ಕ್ವಶನ್. ಓಕೆ, ಫೋರ್ತ್ ಕ್ವಶನ್ ನೋಡಿ, ಅತಿ ಹೆಚ್ಚು ಕೊಬ್ಬಿನ ಅಂಶ ಏನಂತ ಕರಿತೀವಿ ಇಂಗ್ಲೀಷ್ನಲ್ಲಿ ನಾವು ಫ್ಯಾಟ್ ಅಂತ ಕರಿತೀವಿ. ಇದು ಯಾವ ಪ್ರಾಣಿಯ ಹಾಲಿನಲ್ಲಿ ಇರುತ್ತೆ ಅಂತ ಕೇಳ್ತಾರೆ. ಕೊಬ್ಬಿನ ಅಂಶ ಅಂದರೆ ಫ್ಯಾಟು ಯಾವ ಪ್ರಾಣಿಯ ಹಾಲಿನಲ್ಲಿ ಜಾಸ್ತಿ ಇರುತ್ತೆ? ಆಪ್ಷನ್ಗಳನ್ನು ನೋಡಿ, ಆಡಿನ ಹಾಲು ಕೊಟ್ಟಿದ್ದಾರೆ, ಆಕಳ ಹಾಲನ್ನು ಕೊಟ್ಟಿದ್ದಾರೆ, ಎಮ್ಮೆ ಹಾಲಿದೆ, ಕುರಿ ಹಾಲಿದೆ. ಸೊ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆಯಲ್ಲಿ ಫಸ್ಟ್ ಆಫ್ ಆಲು ಯಾವ ಒಂದು ಪ್ರಾಣಿ ಹಾಲಿನಲ್ಲಿ ಎಷ್ಟು ಪರ್ಸೆಂಟೇಜ್ ಫ್ಯಾಟ್ ಇರುತ್ತೆ ಅಂತ ನೋಡುವ. ಆಡಿನ ಹಾಲನ್ನ ತೊಗೊಂಡ್ರೆ ಇದರಲ್ಲಿ 3% ಒಂದು ಫ್ಯಾಟ್ ಪ್ರೆಸೆಂಟ್ ಇರುತ್ತೆ. ಅದೇ ಥರ ಆಕಳ ಹಾಲನ್ನ ನೀವು ತೊಗೊಂಡ್ರೆ 3.5% ಇರುತ್ತೆ. ಎಮ್ಮೆ ಹಾಲನ್ನ ತೊಗೊಂಡ್ರೆ 6% ಇರುತ್ತೆ. ಅಷ್ಟು 6%. ಕುರಿ ಹಾಲನ್ನ ತೊಗೊಂಡ್ರೆ 7% ಅಂತ ಇರುತ್ತೆ. ಸೊ ಈ ಒಂದು ಪರ್ಸೆಂಟೇಜ್ನ ನಾವು ಯೋಚನೆ ಮಾಡಿದಾಗ ಸರಿಯಾದ ಆನ್ಸರ್ ಯಾವುದಂದರೆ ಕುರಿ ಹಾಲು ಅಂತ ಹೇಳ್ತೀವಿ. ಯಾಕಂದರೆ ಇದರ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ ಒಂದು ಪ್ರಾಣಿ ಹಾಲಿನಲ್ಲಿ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಫ್ಯಾಟ್. ಆಡಿನ ಹಾಲು ತೊಗೊಂಡ್ರೆ 3% ಇರುತ್ತೆ, ಆಕಳ ಹಾಲು ತೊಗೊಂಡ್ರೆ 3.5, ಎಮ್ಮೆ ಹಾಲು 6%, ಕುರಿ ಹಾಲು ತೊಗೊಂಡ್ರೆ 7%. ಹಾಗಾದರೆ ಸರಿಯಾದ ಆನ್ಸರ್ ಯಾವುದಂದರೆ ಈ ಕುರಿ ಹಾಲಿನಲ್ಲಿ ಜಾಸ್ತಿ ಒಂದು ಫ್ಯಾಟ್ ಇರುತ್ತೆ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಒಂದು ಕ್ವಶನ್, 5ನೇ ಕ್ವಶನ್ ನೋಡಿ ಏನಿರುತ್ತೆ, ವಿಟಮಿನ್ ಎ ಇದರ ರಾಸಾಯನಿಕ ಹೆಸರು ಏನಂತ ಕೇಳ್ತಾರೆ. ಯಾವುದೇ ಒಂದು ವಿಟಮಿನ್ಸ್ ತೊಗೊಂಡ್ರೆ ಪ್ರತಿಯೊಂದಕ್ಕೂ ಒಂದೊಂದು ರಾಸಾಯನಿಕ ಒಂದು ಕೆಮಿಕಲ್ ನೇಮ್ಗಳನ್ನು ಕೊಟ್ಟಿರ್ತಾರೆ. ವಿಟಮಿನ್ ಎ ಆಗಿರ್ಬೋದು, ವಿಟಮಿನ್ ಬಿ ಆಗಿರ್ಬೋದು, ಎ ಆಗಿರ್ಬೋದು, ಬಿ, ಡಿ, ಇ, ವಿಟಮಿನ್ B1, B2, B3, B4. ಸೊ ಈ ಥರ ಪ್ರತಿಯೊಂದಕ್ಕೆ ಒಂದೊಂದು ರಾಸಾಯನಿಕ ಹೆಸರುಗಳನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ಕ್ವಶನ್ ಕೇಳಿದ್ರೆ ಯಾವುದಂದರೆ ವಿಟಮಿನ್ ಎಂತ ಇದೆ, ಔಟ್ ಆಫ್ ಒಂದು 10 ವಿಟಮಿನ್ಸ್ ಏನು ಕೆಮಿಕಲ್ ನೇಮ್ ಇದೆಯಲ್ಲ, ಸೊ ಕೆಮಿಕಲ್ ನೇಮ್ ಯಾವುದೋ ಇರಲಿ, ಸೊ ಒಂದಂತರೂ ಗ್ಯಾರಂಟಿ ಬರುತ್ತೆ ಅದರಲ್ಲಿ. ಇಲ್ಲಿ ಕೇಳಿದ್ರೆ ವಿಟಮಿನ್ ಎ ಇದರ ರಾಸಾಯನಿಕ ಹೆಸರು ಏನಂತ ಕೇಳಿದರೆ ಆಪ್ಷನ್ಗಳು ನೋಡಿ,
ಫಸ್ಟ್ ಆಪ್ಷನ್ ಇದೆ ರೆಟಿನಾಲ್ ಇದೆ, ಸೆಕೆಂಡ್ ಕ್ಯಾಲ್ಸಿಫೆರಾಲ್ ಇದೆ, ಥರ್ಡು ಟೊಕೋಫೆರಲ್ ಇದೆ, ಫೋರ್ತ್ ಒನ್ ಥಯಾಮಿನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ವಿಟಮಿನ್ ಎ ಇದರ ರಾಸಾಯನಿಕ ಹೆಸರು ಏನಪ್ಪ ಅಂದರೆ ರೆಟಿನಾಲ್ ಅಂತ ಹೇಳ್ತೀವಿ. ಯಾವುದು? ರೆಟಿನಾಲು. ಇನ್ನು ಈ ಕ್ಯಾಲ್ಸಿಫೆರಾಲ್ ಕೊಟ್ಟಿರಿ, ಕ್ಯಾಲ್ಸಿಫೆರಾಲ್ ಕೂಡ ಒಂದು ವಿಟಮಿನ್ದ ರಾಸಾಯನಿಕ ಹೆಸರು ಅಂತ ಹೇಳ್ತೀವಿ. ಆ ವಿಟಮಿನ್ ಯಾವುದು ಅಂದರೆ ವಿಟಮಿನ್ ಡಿ ಅಂತ ಹೇಳ್ತೀವಿ. ಯಾವುದು? ವಿಟಮಿನ್ ಡಿ. ಅದೇ ಥರ ಟೊಕೋಫೆರಾಲ್ ತೊಗೊಂಡ್ರೆ ಇದು ಕೂಡ ಒಂದು ವಿಟಮಿನ್ದ ರಾಸಾಯನಿಕ ಹೆಸರು. ಸೊ ಟೊಕೋಫೆರಾಲ್ ಎದು ಕೊಟ್ಟಿರ್ತಾರೆ ಅಂದರೆ ವಿಟಮಿನ್ ಇ. ವಿಟಮಿನ್ ಇ ಅಂದ್ರೆ ಟೊಕೋಫೆರಾಲ್ ಅಂತ ಹೇಳ್ತೀವಿ. ಇದೇ ಥರ ಥಯಾಮಿನ್ ತಗೊಂಡ್ರೆ ವಿಟಮಿನ್ ಬಿ1. ವಿಟಮಿನ್ ಬಿ1 ಇದರ ರಾಸಾಯನಿಕ ಹೆಸರು ಏನಪ್ಪ ಅಂದರೆ ಥಯಾಮಿನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ವಿಟಮಿನ್ದ ರಾಸಾಯನಿಕ ಹೆಸರನ್ನು ತಿಳ್ಕೊಳ್ಳೋ ಸಲುವಾಗಿ ಒಂದು ಇದ್ರ ಬಿಟ್ಟರೆ ಇಲ್ಲಿ 3 ಬೇರೆ ಬೇರೆ ಒಂದು ವಿಟಮಿನ್ಸ್ ರಾಸಾಯನಿಕ ಹೆಸರುಗಳನ್ನು ನಮಗೆ ಸ್ಟಡಿ ಮಾಡೋಕ್ಕೆ ಸಿಗುತ್ತೆ. ಕ್ಯಾಲ್ಸಿಫೆರಾಲ್ ಅಂದರೆ ವಿಟಮಿನ್ ಡಿ, ಟೊಕೋಫೆರಾಲ್ ಅಂದರೆ ವಿಟಮಿನ್ ಎ, ಥಯಾಮಿನ್ ಅಂದರೆ ವಿಟಮಿನ್ ಬಿ1 ಅಂತ ಹೇಳ್ತೀವಿ. ಸೊ ಇದೇ ಥರ ಕ್ವಶನ್ಸ್ಗಳು. ಸೊ ಅಲ್ಲಿ ವಿಟಮಿನ್ ಎ ಇದೆ, ಇದೇ ಥರ ಎಕ್ಸಾಮ್ನಲ್ಲಿ ವಿಟಮಿನ್ ಎ ಬರುತ್ತೆ ಅಂತ ಹೇಳಲ್ಲ. ವಿಟಮಿನ್ ಎ ಬರ್ಬೋದು, ವಿಟಮಿನ್ ಡಿ ಬರ್ಬೋದು, ಅಥವಾ ವಿಟಮಿನ್ ಇ ಬರ್ಬೋದು, ವಿಟಮಿನ್ ಬಿ1 ಬರ್ಬೋದು. ಸೊ ಈ ಥರ ಒಂದು ಕ್ವಶನ್ ಇರುತ್ತೆ, ಸ್ವಲ್ಪ ಲಕ್ಷ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನಂಬರ್ 6. ಓಕೆ, ಕ್ವಶನ್ ನಂಬರ್ 6 ನೋಡಿ ಏನು ಹೇಳುತ್ತೆ. ಹಿಮೋಗ್ಲೋಬಿನ್ ರೂಪದಲ್ಲಿ ಕಂಡು ಬರುವ ಖನಿಜ ಅಂದರೆ ಮಿನರಲ್ಸ್ ಅಂತ ಕರಿತೀವಿ. ಖನಿಜ ಅಂದ್ರೆ ಮಿನರಲ್ಸ್, ಹೌದಾ? ಸೊ ಆ ಮಿನರಲ್ಸ್ ಯಾವುದು ಅಂತ ಕೇಳ್ತಾರೆ. ಇನ್ನೊಂದ್ಸಲ ನೋಡಿ, ಹಿಮೋಗ್ಲೋಬಿನ್ ರೂಪದಲ್ಲಿ ಕಂಡು ಬರುವ ಮಿನರಲ್ ಯಾವುದು? ನಮ್ಮ ಬಾಡಿನಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ ಬ್ಲಡ್ನಲ್ಲಿ. ಆ ಹಿಮೋಗ್ಲೋಬಿನ್ನು ಯಾವ ಒಂದು ಮಿನರಲ್ಸ್ ರೂಪದಲ್ಲಿ ನಮ್ಮ ಶರೀರದಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಅಯೋಡಿನ್ ಇದೆ, ಜಿಂಕ್ ಮತ್ತು ಕಬ್ಬಿಣ. ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಕಬ್ಬಿಣ ಇದರ ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಯಾಕಂದರೆ ನಮ್ಗೆ ಏನಾದರೂ ಹಿಮೋಗ್ಲೋಬಿನ್ ಕಡಿಮೆ ಆಗಿದ್ದರೆ ಡಾಕ್ಟ್ರುಗಳು ಕೊಡೋದು ಒಂದೇನು ಹಿಮೋಗ್ಲೋಬಿನ್ ಇಂಜೆಕ್ಷನ್ ಆಗಿರ್ಬೋದು ಅಥವಾ ಹಿಮೋಗ್ಲೋಬಿನ್ ಸಿರಪ್ ಆಗಿರ್ಬೋದು. ಸೊ ಅದನ್ನು ನಮ್ಗೆ ಯೂಸ್ ಮಾಡೋಕ್ಕೆ ಕೊಡ್ತಾರೆ. ಯಾಕಂದರೆ ಹಿಮೋಗ್ಲೋಬಿನ್ ಒಂದು ಕೊರತೆಯಿಂದ ನಮ್ಗೆ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ ಒಂದು ಅನೇಮಿಯಾ ಅಂತಕ್ಕಂಥ ಒಂದು ರೋಗ ಬರ್ತಾ ಇರುತ್ತೆ. ಅನೇಮಿಯಾ ಅಂತಕ್ಕಂಥ ಒಂದು ಡಿಸೀಸು ಹ್ಯೂಮನ್ ಬೀಯಿಂಗ್ನಲ್ಲಿ ಜನ್ರೇಟ್ ಆಗ್ತಾ ಇರುತ್ತೆ. ಸೊ ಅದರಿಂದ ಡಾಕ್ಟ್ರುಗಳು ಕೊಡೋದು ಯಾವುದು? ಈ ಒಂದು ಹಿಮೋಗ್ಲೋಬಿನ್ ಇಂಜೆಕ್ಷನ್ ಅಥವಾ ಹಿಮೋಗ್ಲೋಬಿನ್ ಸಿರಪ್. ಸೊ ಇದು ಪ್ರೆಸೆಂಟ್ ಯಾವ ಫಾರ್ಮೆಟ್ನಲ್ಲಿ? ಕಬ್ಬಿಣ ಅಂದರೆ ಎಫ್ ಅಂತ ಕರಿತೀವಿ. ಫೆರಸ್ ಇದರ ಒಂದು ಫಾರ್ಮೆಟ್ನಲ್ಲಿ ನಮ್ಮ ಹ್ಯೂಮನ್ ಬಾಡಿನಲ್ಲಿ ಪ್ರೆಸೆಂಟ್ ಇರುತ್ತೆ. ಇನ್ನು ಅಯೋಡಿನ್ ತೊಗೊಂಡ್ರೆ ಅಯೋಡಿನ್ ಅದಕ್ಕೆ ಯೂಸ್ ಇದೆ ಅಂದರೆ ಒಂದು ಥೈರಾಕ್ಸಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಇರುತ್ತೆ. ಸೊ ಆ ಹಾರ್ಮೋನ್ನ ಒಂದು ಉತ್ಪಾದನೆ ಸಲುವಾಗಿ ಈ ಒಂದು ಅಯೋಡಿನ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಇದೇ ಥರ ಮ್ಯಾಗ್ನೇಷಿಯಮ್ ತೊಗೊಂಡ್ರೆ ಮ್ಯಾಗ್ನೇಷಿಯಮ್ ಅದಕ್ಕೆ ಯೂಸ್ ಇದೆ? ಆಲ್ರೆಡಿ ಕ್ವಶನ್ ಬಂದಿದೆ. ಒಂದು ಮೂಳೆಗಳ ರಚನೆ ಆಗಿರ್ಬೋದು ಅಥವಾ ಒಂದು ಹೃದಯ ಬಡಿತ ಚಟುವಟಿಕೆ ಆಗಿರ್ಬೋದು. ಸೊ ಅಲ್ಲಿ ಇಂಪಾರ್ಟೆಂಟ್ ಇರೋದು ಈ ಒಂದು ಮ್ಯಾಗ್ನೇಷಿಯಮ್ ಮೆಟಲು. ಇದೇ ಥರ ಜಿಂಕ್ ತಗೊಂಡ್ರೆ ಜಿಂಕ್ ಏನಕ್ಕೆ ಯೂಸ್ ಇದೆ ಅಂದರೆ ದೇಹದ ಒಂದು ಬೆಳವಣಿಗೆ ಸಲುವಾಗಿ. ಅದಕ್ಕೆ ದೇಹದ ಒಂದು ಬೆಳವಣಿಗೆ ಸಲುವಾಗಿ ಜಿಂಕ್ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕ್ವಶನ್ ಹೇಳಿರೋದು ಹಿಮೋಗ್ಲೋಬಿನ್ ರೂಪದಲ್ಲಿ ಕಂಡು ಬರುವ ಮಿನರಲ್ ಯಾವುದು? ಕಬ್ಬಿಣ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ 7th ನಂಬರ್. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ 7th ನಂಬರು. ಇರುಳುಗಣ್ಣು ಅಂದರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ನೈಟ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ನೈಟ್ ಬ್ಲೈಂಡ್ನೆಸ್ ಅಂದರೆ ರಾತ್ರಿ ಟೈಮಲ್ಲಿ ಕೆಲವರಿಗೆ ಕಣ್ಣು ಕಾಣಿಸಲ್ಲ, ಅದಕ್ಕೆ ನಾವು ನೈಟ್ ಬ್ಲೈಂಡ್ನೆಸ್ ಅಥವಾ ಇರುಳುಗಣ್ಣು ಅಂತ ಕರಿತೀವಿ. ಇದು ಯಾವುದರ ಕೊರತೆಯಿಂದ ಉಂಟಾಗುತ್ತೆ? ಹೌದಾ, ಇರುಳುಗಣ್ಣು ಯಾವುದರ ಕೊರತೆಯಿಂದ ಉಂಟಾಗುತ್ತೆ? ಇದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಇರುಳುಗಣ್ಣು ಆಗೋ ಕಾರಣ ಒಂದು ವಿಟಮಿನ್ಸ್ ಅಂತ ಹೇಳ್ತೀವಿ. ಅದು ವಿಟಮಿನ್ಸ್ ಯಾವ ಒಂದು ವಿಟಮಿನ್ಸ್ ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ನೋಡಿ, ವಿಟಮಿನ್ ಎ ಕೊಟ್ಟಿದ್ದಾರೆ, ವಿಟಮಿನ್ ಡಿ ಇದೆ, ವಿಟಮಿನ್ B5 ಇದೆ, ವಿಟಮಿನ್ B12 ಇದೆ. ಸೊ ಪ್ರತಿಯೊಂದು ವಿಟಮಿನ್ ಏನಾದರೂ ನಮಗೆ ಡೆಫಿಷಿಯನ್ಸಿ ಆದರೆ ಅಥವಾ ಕೊರತೆ ಆದರೆ ಒಂದೊಂದು ಡಿಸೀಸ್ಗಳು ಹ್ಯೂಮನ್ ಬಾಡಿನಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಇಲ್ಲಿ ನೈಟ್ ಬ್ಲೈಂಡ್ನೆಸ್ ಯಾವುದರ ಕೊರತೆಯಿಂದ ಉಂಟಾಗುತ್ತೆ ಅಂದರೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ವಿಟಮಿನ್ ಎ ಅಂತ ಹೇಳ್ತೀವಿ. ಯಾವುದು? ವಿಟಮಿನ್ ಎ. ಇದರ ಒಂದು ಕೊರತೆಯಿಂದ ನಮ್ಮ ಮನುಷ್ಯರಿಗೆ ಏನಾಗುತ್ತೆ ಅಂದರೆ ಇರುಳುಗಣ್ಣು ಬರುತ್ತೆ ಅಂತ ಹೇಳ್ತೀವಿ. ಇದೇ ಥರ ವಿಟಮಿನ್ಸ್ ಡಿ ತಗೊಂಡ್ರೆ ಇದರ ಕೊರತೆಯಿಂದ ಕೂಡ ಡಿಸೀಸ್ ಬರುತ್ತೆ. ಆ ಡಿಸೀಸ್ ಯಾವುದಪ್ಪ ಅಂದರೆ ರಿಕೆಟ್ಸ್ ಅಂತ ಹೇಳ್ತೀವಿ. RICKETS ರಿಕೆಟ್ಸ್ ಅಂದರೆ ಒಂದು ಮೂಳೆ ಇರುತ್ತಲ್ವ, ಎಲುಬು ಇರುತ್ತಲ್ವ. ಸೊ ಆ ಚಿಕ್ಕ ಮಕ್ಕಳಲ್ಲಿ ಏನಾಗುತ್ತೆ, ಆ ಒಂದು ಮೂಳೆಗಳು ಅಲ್ಲಿ ಬಾಗ್ತಾ ಇರುತ್ತೆ, ಹೌದಾ? ಸೊ ಅದಕ್ಕೆ ನಾವು ರಿಕೆಟ್ಸ್ ಅಂತ ಹೇಳ್ತೀವಿ.
ಅದೇ ಥರ ವಿಟಮಿನ್ B5, ಸೊ ಇದರ ಒಂದು ಕೊರತೆ ಉಂಟಾದರೆ ಇದರಲ್ಲಿ ಕೂಡ ಒಂದು ಡಿಸೀಸ್ ಕ್ರಿಯೇಟ್ ಆಗಿ, ಡಿಸೀಸ್ ಯಾವುದಪ್ಪ ಅಂದರೆ ಪ್ಯಾರಾಸ್ಥೇಷಿಯಾ ಅಂತ ಕರಿತೀವಿ. ಯಾವುದು? ಪ್ಯಾರಾಸ್ಥೇಷಿಯಾ. ಇದಕ್ಕೆ ಕನ್ನಡದಲ್ಲಿ ನಾವು ಅಂಗೈ ಅಥವಾ ಅಂಗಾಲುಗಳಲ್ಲಿ ಏನು ಉರಿತಾ ಇರುತ್ತಲ್ವ, ಸೊ ಅದಕ್ಕೆ ಪ್ಯಾರಾಸ್ಥೇಷಿಯಾ ಅಂತ ಕರೀತಾರೆ. ಅಂಗೈ ಮತ್ತು ಅಂಗಾಲುಗಳಲ್ಲಿ ಅಂಗಾಲುಗಳಲ್ಲಿ ಉರಿತ ಏನಾಗ್ತಾ ಇರ್ತದೆ, ಯಾವುದು ರೀಸನ್ ಅಂದರೆ ವಿಟಮಿನ್ B5 ಡೆಫಿಷಿಯನ್ಸಿ ಆಗ್ತಾ ಇರುತ್ತೆ. ಸೊ ಅದರ ಒಂದು ರೀಸನಿಂದ ಈ ಒಂದು ಪ್ಯಾರಾಸ್ಥೇಷಿಯಾ ಅಂತಕ್ಕಂಥ ಡಿಸೀಸು ಕ್ರಿಯೇಟ್ ಆಗ್ತಾ ಇರುತ್ತೆ. ಇನ್ನು ವಿಟಮಿನ್ B12 ತಗೊಂಡ್ರೆ, ವಿಟಮಿನ್ B12 ಇದರ ಒಂದು ಕೊರತೆ ಏನಾಗುತ್ತೆ ಅಂದರೆ ಹ್ಯೂಮನ್ ಬಾಡಿಗೆ ಒಂದು ರಕ್ತಹೀನತೆ ಒಂದು ಡಿಸೀಸು ಕ್ರಿಯೇಟ್ ಆಗ್ತಾ ಹೋಗುತ್ತೆ, ರಕ್ತಹೀನತೆ. ಸೊ ಈ ಥರ ಈರುಳ್ಳಿಗಣ್ಣು ಯಾವ ವಿಟಮಿನ್ಸ್ ಕೊರತೆಯಿಂದ ಆಗುತ್ತೆ ಅಂದರೆ ವಿಟಮಿನ್ ಎ. ಸೊ ಈ ವಿಟಮಿನ್ ಎದಿಂದ ಯಾವ ಥರ ಪ್ರಾಬ್ಲಮ್ ಆಗುತ್ತೆ, ಅದೇ ಥರ ವಿಟಮಿನ್ ಡಿ, ವಿಟಮಿನ್ B5, ವಿಟಮಿನ್ B12, B2, B3, B4 ಈ ಥರ ಸಿಕ್ಕಾಪಟ್ಟೆ ವಿಟಮಿನ್ಸ್ ಇದೆ. ಸೊ ಪ್ರತಿಯೊಂದರ ಕೊರತೆಯಿಂದ ಯಾವುದಾದ್ರೂ ಒಂದು ಡಿಸೀಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಡೆಫಿಷಿಯನ್ಸಿ ಡಿಸೀಸಸ್ ಫಾರ್ ದ ವಿಟಮಿನ್ಸ್ ಅಂತ ಒಂದು ಪಾಯಿಂಟ್ಸ್ ಬರುತ್ತೆ, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ಯಾವ ಒಂದು ವಿಟಮಿನ್ಸಿಂದ ಯಾವ್ಯಾವ ಥರ ಒಂದು ಡಿಸೀಸ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ಒಂದು ಎ ವಿಟಮಿನ್ಸ್, ನೈಟ್ ಬ್ಲೈಂಡ್ನೆಸ್ ಗೊತ್ತಾಯಿತು, ರಿಕೆಟ್ಸ್ ಗೊತ್ತಾಯಿತು, ರಕ್ತಹೀನತೆ ಗೊತ್ತಾಯಿತು, ಆಮೇಲೆ ಪ್ಯಾರಾಸ್ಥೇಷಿಯಾ, ಆಮೇಲೆ ನೈಟ್ ಬ್ಲೈಂಡ್ನೆಸ್. ಸೊ 4 ವಿಟಮಿನ್ಸ್ ಒಂದು ಡಿಸೀಸ್ ಬಗ್ಗೆ ನಾವಿಲ್ಲಿ ಅರ್ಥ ಮಾಡ್ಕೊಂಡು ಬಂದಂಗೆ ಆಯಿತು. ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್. ಓಕೆ, 8ನೇ ಕ್ವಶನ್ ಹೇಳುತ್ತೆ, ನೀರಿನಲ್ಲಿ ಕರಗುವ ಜೀವನ ಸತ್ವ ಯಾವುದು ಅಂತ ಕೇಳ್ತಾರೆ. ಯಾವ ಒಂದು ವಿಟಮಿನ್ಸು ನೀರಿನಲ್ಲಿ ಕರಗುತ್ತೆ, ಈಜಿಯಾಗಿ ಕರಗೋದು. ಇಲ್ಲಿ ಆಪ್ಷನ್ಗಳು ನೋಡಿ, ವಿಟಮಿನ್ ಬಿ ಇದೆ, ವಿಟಮಿನ್ ಸಿ ಇದೆ, ವಿಟಮಿನ್ ಎ ಇದೆ, ಮತ್ತು ಆಯ್ಕೆ ಅ ಮತ್ತು ಬ. ಈ ಥರ 2 ಒಂದು ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಟಮಿನ್ಸು ನೀರಿನಲ್ಲಿ ಕರಗುತ್ತೆ ಅಥವಾ ಕರಗಲ್ಲ ಅಂತ ಹೇಳೋಕೆ ಬರಲ್ಲ. ಯಾಕಂದರೆ ಕೆಲವೊಂದು ನೀರಿನಲ್ಲಿ ಕರಗ್ತಾ ಇರುತ್ತೆ, ಇನ್ನು ಕೆಲವೊಂದು ಏನಾಗುತ್ತೆ ಸಾಲ್ವೆಂಟಲ್ಲಿ ಕರಗುತ್ತೆ, ಇನ್ನು ಕೆಲವೊಂದು ಕಬ್ಬಿನಲ್ಲಿ ಕರಗುತ್ತೆ. ಸೊ ಹೀಗಾಗಿ ನೀರಿನಲ್ಲಿ ಕರಗುವ ಒಂದು ಜೀವನ ಸತ್ವ ಅಂದರೆ ವಿಟಮಿನ್ಸ್ ಯಾವ ಅಂತ ಕೇಳುತ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಇವೆರಡು ಇದರ ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಅಂದರೆ ಇದರಲ್ಲಿ ಆಯ್ಕೆ ಡ ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಅ ಮತ್ತು ಬ, ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಎರಡೂ ವಿಟಮಿನ್ಸ್ಗಳು ನೀರಿನಲ್ಲಿ ಈಸಿಯಾಗಿ ಕರಗುತ್ತೆ ಅಂತ ಹೇಳ್ತೀವಿ. ಇನ್ನು ವಿಟಮಿನ್ ಎ ತೊಗೊಂಡ್ರೆ ಇದೆಲ್ಲ ಕರಗುತ್ತಪ್ಪ ಅಂದರೆ ಕೊಬ್ಬಿನಲ್ಲಿ ಇದು ಕರಗ್ತಾ ಇರ್ತವೆ. ಕೊಬ್ಬು ಅಂದರೆ ಏನು? ಫ್ಯಾಟ್ ಅಂತ ಹೇಳ್ತೀವಿ, ಫ್ಯಾಟ್. ಸೊ ಫ್ಯಾಟ್ನಲ್ಲಿ ಕರಗತಕ್ಕಂಥ ವಿಟಮಿನ್ಸ್ ಯಾವುದಂದರೆ ವಿಟಮಿನ್ ಎ ಅಂತ ಹೇಳ್ತೀವಿ. ಸೊ ಇಲ್ಲಿ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಇವೆರಡೂ ನೀರಿನಲ್ಲಿ ಕರಗತಕ್ಕಂಥ ಒಂದು ವಿಟಮಿನ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ನು ಕ್ವಶನ್ ನಂಬರ್ 9. ಓಕೆ, ಕ್ವಶನ್ ನಂಬರ್ 9 ನೋಡಿ ಏನಿದೆ, ಅಕ್ಕಿಯನ್ನು ಪದೇ ಪದೇ ತೊಳೆಯುವುದರಿಂದ ಯಾವ ವಿಟಮಿನ್ಸ್ ಅಲ್ಲಿಂದ ಕಳೆದು ಹೋಗುತ್ತೆ ಅಥವಾ ಕಳೆದುಕೊಳ್ಳುತ್ತೆ ಅಂತ ಒಂದು ಕ್ವಶನ್ ಕೊಟ್ಟಿರಿ. ಅಕ್ಕಿಯನ್ನು ಪದೇ ಪದೇ ತೊಳೆಯೋದರಿಂದ ಯಾವ ಒಂದು ವಿಟಮಿನ್ ಕಳೆದು ಹೋಗುತ್ತೆ? ಆಪ್ಷನ್ ನೋಡಿ, ವಿಟಮಿನ್ B1 ಇದೆ, ವಿಟಮಿನ್ B2 ಇದೆ, ವಿಟಮಿನ್ B3 ಇದೆ, ವಿಟಮಿನ್ B5. ಸೊ ಈ ಥರ ಒಟ್ಟು 4 ಒಂದು ವಿಟಮಿನ್ಸ್ಗಳ ಪೈಕಿ ಯಾವ ಒಂದು ವಿಟಮಿನ್ಸ್ ಅಕ್ಕಿಯನ್ನು ತೊಳೆಯೋದ್ರಿಂದ ಅಂದರೆ ಪದೇ ಪದೇ ಅಕ್ಕಿಯನ್ನು ತೊಳೆಯೋದ್ರಿಂದ ಅದು ಅಲ್ಲಿಂದ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ವಿಟಮಿನ್ B1 ಅಂತ ಹೇಳ್ತೀವಿ. ಈ B1 ಅಂತಕ್ಕಂಥ ವಿಟಮಿನ್ಸ್ ಏನಾಗುತ್ತೆ ಅಕ್ಕಿಯಲ್ಲಿ ಪ್ರೆಸೆಂಟ್ ಇರುತ್ತೆ, ಬಟ್ ಅದನ್ನು ಪದೇ ಪದೇ ಈಗ ಅನ್ನ ಮಾಡಬೇಕಂದ್ರೆ ಅಕ್ಕಿನ ತೊಳಿತಾರೆ. ಸೊ ಕೆಲವೊಬ್ರು ತೊಳಿತಾರೆ, ಇನ್ನು ಕೆಲವೊಬ್ರು ತೊಳೆಯೋದಿಲ್ಲ. ಸೊ ಪದೇ ಪದೇ ತೊಳೆದ್ರೆ ಏನಾಗುತ್ತೆ ಅಂದರೆ ವಿಟಮಿನ್ B1 ಅಲ್ಲಿಂದ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ, ಹೌದಾ? ಇನ್ನು ವಿಟಮಿನ್ B2, ವಿಟಮಿನ್ B3 ಮತ್ತು ವಿಟಮಿನ್ B5ನ ತಗೊಂಡ್ರೆ ಸೊ ಪ್ರತಿಯೊಂದರ ಒಂದು ಡೆಫಿಷಿಯನ್ಸಿಯಿಂದ ಒಂದು ಡಿಸೀಸ್ ಆಗುತ್ತೆ ಅಂತ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಅದರ ಬಗ್ಗೆ ಸ್ಪೆಷಲ್ ಒಂದು ವಿಡಿಯೋಸ್ ಕ್ಲಾಸ್ ಕೂಡ ಕೊಡ್ತಾ ಇದ್ದೀವಿ ನಾವು. ಅದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಾವು ನೋಡ್ಬೋದು. ಇನ್ನು ಕೊನೆಯದಾದಂಥ ಒಂದು ಪ್ರಶ್ನೆ ಈ ಒಂದು ಚಾಪ್ಟರ್ನಲ್ಲಿ. ಓಕೆ, ಕೊನೆಯದ ಪ್ರಶ್ನೆ ಏನಿದೆ ಅಂದರೆ ಅಸ್ಕಾರ್ಬಿಕ್ ಆ್ಯಸಿಡ್ ಇದು ಯಾವ ವಿಟಮಿನದ ರಾಸಾಯನಿಕ ಹೆಸರು ಅಂತ ಕೇಳ್ತೀವಿ. ಆಲ್ರೆಡಿ ನಿಮ್ಗೆ ಕೇಳಿದ್ದೆ ವಿಟಮಿನ್ ಎ ಇದರ ರಾಸಾಯನಿಕ ಹೆಸರು ಏನಂತ ಒಂದು ಕ್ವಶನ್ ಆಲ್ರೆಡಿ ಬಂದಿದೆ. ಸೊ ಇದೇ ಥರ ಅಸ್ಕಾರ್ಬಿಕ್ ಆ್ಯಸಿಡ್ ಇದು ಯಾವ ವಿಟಮಿನದ ರಾಸಾಯನಿಕ ಹೆಸರು ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ವಿಟಮಿನ್ ಸಿ ಅಂತ ಹೇಳ್ತೀವಿ. ವಿಟಮಿನ್ ಸಿ ಅಂದ್ರೆ ಅಸ್ಕಾರ್ಬಿಕ್ ಆ್ಯಸಿಡು, ಅಸ್ಕಾರ್ಬಿಕ್ ಆ್ಯಸಿಡ್ ಅಂದ್ರೆ ವಿಟಮಿನ್ ಸಿ ಅಂತ ಹೇಳ್ತೀವಿ. ಇದೇ ಥರ ವಿಟಮಿನ್ B9, B7, ವಿಟಮಿನ್ ಎ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ವಿಟಮಿನ್ ಎ ಅಂದ್ರೆ ಏನು? ರೆಟಿನಾಲ್ ಅಂತ ಆಲ್ರೆಡಿ ಹೇಳಿದ್ದೀನಿ, ಆಲ್ರೆಡಿ ಕ್ವಶನ್ ಬಂದಿದೆ, ಹೌದಾ? ಸೊ ಇದೇ ಥರ ವಿಟಮಿನ್ B9 ಅಂದರೆ ನಾವೇನಂತ ಕರಿತೀವಿ ಅಂದರೆ ಇದರ ರಾಸಾಯನಿಕ ಹೆಸರು ಏನಪ್ಪ ಅಂದರೆ ಪಾಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಯಾವುದು?
ಪಾಲಿಕ್ ಆ್ಯಸಿಡ್ ಅಂದ್ರೆ ವಿಟಮಿನ್ B9. ಅದೇ ಥರ ವಿಟಮಿನ್ B7. ವಿಟಮಿನ್ B7 ಅಂದರೆ ಯಾವುದು ಅಂತ ಹೇಳ್ತೀವಿ? ಬಯೋಟಿನ್ ಅಂತ ಹೇಳ್ತೀವಿ. ಬಯೋಟಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಎದಕ್ಕಿದೆ? ಇದು ವಿಟಮಿನ್ B7. ಸೊ ಈ ಥರ ಒಂದು ವಿಟಮಿನ್ಸ್ ರಾಸಾಯನಿಕ ಹೆಸರು ಯಾವುದು? ರೆಟ್ನಾಲ್ ಅಂದರೆ ಯಾವ ಒಂದು ವಿಟಮಿನ್ಸ್? ಈ ಥರ ಅಲ್ಟರ್ನೇಟಿವ್ ಕ್ವಶನ್ಸ್ಗಳು ಬಂದಿರುತ್ತೆ. ಇದೇ ಥರ ಬರುತ್ತೆ, ಸೇಮ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ತಾವು ವಿಟಮಿನ್ಸ್ ಒಂದು ರಾಸಾಯನಿಕ ಹೆಸರು ಮತ್ತು ಅದರ ಅಪೋಸಿಟ್ ಅಂದರೆ ರಾಸಾಯನಿಕ ಹೆಸರು ಇರ್ತಕ್ಕಂಥ ವಿಟಮಿನ್ಸ್ಗಳನ್ನು ಓದಬೇಕು. ವಿಟಮಿನ್ಸ್ಗೆ ಯಾವ ಥರ ಒಂದು ರಾಸಾಯನಿಕ ಹೆಸರುಗಳನ್ನು ಕೊಟ್ಟಿದ್ದಾರೆ ಅದು ಕೂಡ ಓದ್ಕೋಬೇಕಾಗುತ್ತೆ. ಓಕೆ, ಮತ್ತು ರಿಪೀಟಾಗಿ ಒಂದೊಂದು ಕ್ವಶನ್ ಮಾಡ್ತಾನೆ. ಆಸ್ಕಾರ್ಬಿಕ್ ಆ್ಯಸಿಡ್ ಇದು ಯಾವ ಒಂದು ವಿಟಮಿನ್ಸ್ ರಾಸಾಯನಿಕ ಹೆಸರು ಆಗಪ್ಪ ಅಂದರೆ ವಿಟಮಿನ್ C ಅಂತ ಹೇಳ್ತೀವಿ. ಇದೇ ಥರ 9 ನಂಬರ್ ಕ್ವಶನ್ ಹೇಳುತ್ತೆ, ಅಕ್ಕಿಯನ್ನು ಪದೇ ಪದೇ ತೊಳೆಯೋದ್ರಿಂದ ಯಾವ ಒಂದು ವಿಟಮಿನ್ಸ್ ಕಳೆದುಕೊಳ್ಳುತ್ತೆ ಅಂದರೆ ವಿಟಮಿನ್ B1 ಅಂತ ಹೇಳ್ತೀವಿ. ನೆಕ್ಸ್ಟು ಕ್ವಶನ್ ನಂಬರ್ 8 ಏನು ಹೇಳುತ್ತೆ ನಮಗೆ? ನೀರಿನಲ್ಲಿ ಕರಗುವ ಜೀವನಸತ್ವ ಯಾವುದಂದರೆ ವಿಟಮಿನ್ B ಮತ್ತು ವಿಟಮಿನ್ C ಅಂತ ಹೇಳ್ತೀವಿ. ಇದೇ ಥರ ಇರುಳುಗಣ್ಣು ಅಂದರೆ ನೈಟ್ ಬ್ಲೈಂಡ್ನೆಸ್ ಇದು ಯಾವುದರ ಒಂದು ಕೊರತೆಯಿಂದ ಬರುತ್ತೆ ಅಂದರೆ ವಿಟಮಿನ್ A. ಇದರ ಒಂದು ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್ ಬರುತ್ತೆ ಅಂತ ಹೇಳ್ತೀವಿ. ಕ್ವಶನ್ ನಂಬರ್ 6 ಏನು ಹೇಳುತ್ತೆ ನಮಗೆ? ಹಿಮೋಗ್ಲೋಬಿನ್ ರೂಪದಲ್ಲಿ ಕಂಡುಬರುವ ಖನಿಜ ಅಂದರೆ ಯಾವುದು ಅಂತ ಕೇಳಿದ್ರೆ ಕಬ್ಬಿಣ, ಫೆರಸ್ ಅಂತ ಹೇಳ್ತೀವಿ. ಇದೇ ಥರ ಕ್ವಶನ್ ನಂಬರ್ 5 ವಿಟಮಿನ್ A ಇದರ ರಾಸಾಯನಿಕ ಹೆಸರು ಏನಪ್ಪ ಅಂದರೆ ರೆಟಿನಾಲ್ ಅಂತ ಹೇಳ್ತೀವಿ. ಕ್ವಶನ್ ನಂಬರ್ 4 ಅತಿ ಹೆಚ್ಚು ಕೊಬ್ಬಿನ ಅಂಶ ಅಂದರೆ ಫ್ಯಾಟ್ ಇರ್ತಕ್ಕಂಥ ಪ್ರಾಣಿ ಹಾಲು ಯಾವುದಂದರೆ ಕುರಿ ಹಾಲು ಅಂತ ಹೇಳ್ತೀವಿ. ಕ್ವಶನ್ ನಂಬರ್ 3 ಏನು ಹೇಳುತ್ತೆ ನಮಗೆ? ಬೇಳೆಕಾಳುಗಳಲ್ಲಿ ಕಂಡುಬರುವ ಪ್ರೋಟೀನ್ಸ್ ಯಾವುದು ಅಂತ ಹೇಳ್ತಾರೆ? ಯಾವುದು? ಗ್ಲೋಬಿಮಿನ್ ಅಂತ ಹೇಳ್ತೀವಿ. ಯಾವುದು? ಗ್ಲೋಬಿಮಿನು. ಇನ್ನು ಕ್ವಶನ್ ನಂಬರ್ 2 ಏನು ಹೇಳುತ್ತೆ? ಕ್ರೀಡಾಪಟುಗಳಿಗೆ ತಕ್ಷಣ ಶಕ್ತಿಯನ್ನು ಒದಗಿಸುವ ಕಾರ್ಬೋಹೈಡ್ರೇಟ್ಸ್ ಯಾವುದಂದರೆ ಗ್ಲುಕೋಸ್ ಅಂತ ಹೇಳ್ತೀವಿ. ಇನ್ನು ಫಸ್ಟ್ ಕ್ವಶನ್ನು, ಕಾರ್ಬೋಹೈಡ್ರೇಟ್ಸು ಯಾವ ಧಾನ್ಯಗಳಲ್ಲಿ ಕಂಡು ಬರುತ್ತೆ ಹೆಚ್ಚಾಗಿ? ಯಾವುದಂದರೆ ಏಕದಳ ಧಾನ್ಯ ಅಂತ ಹೇಳ್ತೀವಿ, ಅಂದರೆ ಅಕ್ಕಿ, ಗೋಧಿ, ರಾಗಿ ಮತ್ತು ಜೋಳ. ಸೊ ಈ ಥರ ಈ ಒಂದು ನ್ಯೂಟ್ರಿಯೆಂಟ್ಸ್ ಅಂತಕ್ಕಂಥ ಚಾಪ್ಟ್ರಲ್ಲಿ ಈ ಥರ ಒಂದು ಮಾದರಿಯ ಕ್ವಶನ್ಗಳು ಬರ್ತಾ ಇರುತ್ತೆ. ಸೊ ತಾವು ಅದನ್ನು ಸ್ಟಡಿ ಮಾಡಿ. ಮತ್ತು ಮುಂದಿನ ಕ್ಲಾಸ್ನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು.